ನಮಸ್ಕಾರ, ನನ್ನ ಹೆಸರು ಡಾಕ್ಟರ್ ಅಶೋಕ್ ಬಿ ಸಿ. ಆಸ್ಟರ್ ವೈಟ್ಫೀಲ್ಡ್ ಹಾಸ್ಪಿಟಲ್ನಲ್ಲಿ ಚೀಫ್ ಆಫ್ ಮೆಡಿಕಲ್ ಸರ್ವೀಸಸ್ ಹಾಗೂ ಹೆಡ್ ಆಫ್ ಡಿಪಾರ್ಟ್ಮೆಂಟ್ ಪ್ಲಾಸ್ಟಿಕ್ ಸರ್ಜರಿ ಆಗಿ ಕೆಲಸ ಮಾಡ್ತಾ ಇದ್ದೇನೆ. ಇವತ್ತು ಏನು ಮಾತಾಡ್ತಾ ಇದ್ದೀವಪ್ಪ ಅಂದರೆ ಮಮ್ಮಿ ಮೇಕ್ ಓವರ್. ಯಾರಿಗೆ ಬೇಕು ಮಮ್ಮಿ ಮೇಕ್ ಓವರ್? ಮಕ್ಕಳು ಹೆತ್ತ ಮೇಲೆ ನಮ್ಮ ಶರೀರದಲ್ಲಿ ಕೆಲವು ಚೇಂಜಸ್ ಆಗ್ತದೆ. ಈ ಚೇಂಜಸ್ ಏನಪ್ಪ ಅಂದರೆ ಸ್ತನದಲ್ಲಿ ವಾಲ್ಯೂಮ್ ಕಮ್ಮಿಯಾಗಿ ಕೆಳಗೆ ಹಿಗ್ಗುವಿಕೆ ಆಗೋದು, ಅಥವಾ ಹೊಟ್ಟೆ ಅಥವಾ ನಡುವಿನಲ್ಲಿ ತುಂಬ ಫ್ಯಾಟ್ ತುಂಬಿಕೊಂಡು ಮತ್ತು ಚರ್ಮ ಹಿಗ್ಗಿ ಸ್ಟ್ರೈಯೆ ಅಥವಾ ಸ್ಟ್ರೆಚ್ ಮಾರ್ಕ್ಸ್ ಅಂತ ಏನು ಹೇಳ್ತೀವಿ ಅದು ಬರೋದು, ಮತ್ತು ಕಲರ್ ಚೇಂಜಸ್, ಹಾರ್ಮೋನ್ ಚೇಂಜಿಂದ ನಮ್ಮ ಚರ್ಮದ ಕಲರ್ ಚೇಂಜ್ ಆಗಿ ಕಪ್ಪಗೆ ಆಗೋದು, ಅಥವಾ ಡಾರ್ಕ್ ಸರ್ಕಲ್ಸ್, ಕಣ್ಣು ಕೆಳಗೆ ಡಾರ್ಕ್ ಸರ್ಕಲ್ಸ್ ಬರೋದು, ಈ ಥರ ಎಲ್ಲ ಆಗೋ ಚಾನ್ಸಸ್ ಇರ್ತದೆ. ಇದನ್ನು ಹೇಗೆ ತಡೆ ಹಿಡಿಬೋದು ಅಥವಾ ಹೇಗೆ ಮತ್ತೆ ಚೇಂಜ್ ಮಾಡ್ಬೋದು, ಮುಂಚೆ ಇದ್ದಂಗೆ ಮಾಡೋದಕ್ಕೆ ಆಗ್ತದೆ. ಅದಕ್ಕೆ ಕೆಲವು ಕಡೆ ಸರ್ಜಿಕಲ್ ಪ್ರೊಸೀಜರ್ಸ್ ಬೇಕಾಗ್ತದೆ, ಕೆಲವು ಕಡೆ ಮೆಡಿಕಲ್ ಪ್ರೊಸೀಜರಿಂದ ಟ್ರೀಟ್ ಮಾಡ್ಬೋದು. ಚರ್ಮದ ಕಲೆಗಳನ್ನು ತೆಗಿಲಿಕ್ಕೆ ಕೆಲವು ಕ್ರೀಮ್ಗಳಿದೆ, ಅದನ್ನು ಹಚ್ಚಿ ಮತ್ತು ಕೆಲವು ವೈಟಮಿನ್ಸ್ಗಳಿದೆ, ಅದನ್ನು ಕೊಟ್ಟರೆ ಚರ್ಮದ ಒಂದು ರಿಜ್ಯುವಿನೇಷನ್ ಅಂತ ಏನು ಹೇಳ್ತೀವಿ ಅದು ಆಗೋ ಚಾನ್ಸಸ್ ಜಾಸ್ತಿ ಇರ್ತದೆ. ಬಟ್ ಸ್ತನ ಕೆಳಗೆ ಹಿಗ್ಗುವಿಕೆ ಆಗಿರೋದ್ರಿಂದ ಅಥವಾ ಅದರದ್ದು ಸೈಜ್ ಕಮ್ಮಿ ಆಗಿದ್ದರೆ ಅದನ್ನು ಮತ್ತೆ ನಾವು ಮೇಲೆ ತಗೊಂಡು ಹೋಗ್ಬೋದು. ಅದಕ್ಕೆ ಮ್ಯಾಸ್ಟೋಪೆಕ್ಸಿ ಅಂತ ಹೇಳ್ತೀವಿ. ಮೇಲೆ ತಗೊಂಡು ಹೋಗಿ ಅದಕ್ಕೆ ಸ್ವಲ್ಪ ಫ್ಯಾಟು, ಹೊಟ್ಟೆಯಲ್ಲಿರೋ ಫ್ಯಾಟು ಅಥವಾ ಸೈಡಲ್ಲಿ ನಡುವಿನಲ್ಲಿರೋವಂಥ ಫ್ಯಾಟ್ ತೆಗೆದೋದಕ್ಕೆ ಹಾಕೋದ್ರಿಂದ ಅದರದ್ದು ಸೈಜ್ ಕೂಡ ನಾವು ಜಾಸ್ತಿ ಮಾಡಿಬಿಡಬೇಕು. ಅದೇ ಥರ ಹೊಟ್ಟೆಯಲ್ಲಿರೋ ಕೊಬ್ಬು ಅಥವಾ ಫ್ಯಾಟ್ ಅಂತ ಏನು ಹೇಳ್ತೀವಿ ಅದನ್ನು ಕೂಡ ನಾವು ಲೈಪೋಸೆಕ್ಷನ್ ಮಾಡಿ ತೆಗೆದುಬಿಟ್ಟು ಮುಂಚೆ ಹೊಟ್ಟೆ ಹೇಗಿತ್ತು ಅದನ್ನು ಮಾಡ್ಬೋದು. ಪ್ರೆಗ್ನೆನ್ಸಿ ಆಗಿ ಮಗು ಹೆತ್ತ ಮೇಲೆ ಹೊಟ್ಟೆಯಲ್ಲಿರೋ ಮಾಂಸ ಏನಿರ್ತದೆ, ಮಸಲ್ಸ್, ಅದು ಟೋನ್ ಕಮ್ಮಿ ಆಗಿಬಿಟ್ಟಿರ್ತದೆ. ಅದನ್ನು ಕೂಡ ನಾವು ಟೈಟ್ ಮಾಡೋದ್ರಿಂದ ಹೊಟ್ಟೆದು ಒಂದು ಶೇಪ್ ಅಂತ ಹೇಳ್ತೀವಿ ಅದು ಚೆನ್ನಾಗಿ ಆಗ್ತದೆ, ಮುಂಚೆ ಹೇಗಿರ್ತದೆ ಅದೇ ಥರ ಆಗುತ್ತದೆ. ಸೊ ಅದೇ ಥರ ಸರ್ಜರಿ ಮಾಡೋದ್ರಿಂದ ಈ ಸ್ಟ್ರೆಚ್ ಮಾರ್ಕ್ಸ್ ಇರ್ತದೆ ಅದನ್ನು ಪೂರ್ತಿಯಾಗಿ ನಾವು ತೆಗೆದುಬಿಡ್ಬೋದು. ಇದರ ಬಗ್ಗೆ ನಿಮಗೆ ಇನ್ನೂ ಮಾಹಿತಿ ಬೇಕು ಅಂದರೆ ಆಸ್ಟರ್ ವೈಟ್ಫೀಲ್ಡ್ ಪ್ಲಾಸ್ಟಿಕ್ ಸರ್ಜರಿ ಡಿಪಾರ್ಟ್ಮೆಂಟ್ಗೆ ಕಾಂಟ್ಯಾಕ್ಟ್ ಮಾಡಿ ನಾವು ನಿಮಗೆ ಹೆಲ್ಪ್ ಮಾಡೋದು.